ಒಟ್ಟಿಗೆ ಅಕ್ಕ ಭಾಳ ಹುಡುಗಿ ಫೋಟೋದಲ್ಲಿ ನೋಡಿರೋ ಪ್ರಕಾರ ಭಾಳ ಲಕ್ಷಣವಾಗದೆ ಕನಕ. ಅಯ್ಯೋ ಅಣ್ಣ, ಏನು ಅಂದ ಚಂದ ಅಂತ ಎತ್ಕೊಂಡು ಕುಡಿಯೋಕಿಲ್ಲ ಅಣ್ಣ. ಒಟ್ಟು ನಾನು ನೋಡಿದಾಗ್ಲೂ ಲಾಯಕ್ಕಾಗದೆ. ಒಂದು ಮರ್ತಲ್ಲಿ ಒಂದು ಲಕ್ಷಣ ಅನ್ನೋದು ಇರಬೇಕು ಕನ್ನಡ. ಒಂದು ಲಾಯಕ್ಕಾಗದೆ ಕನ್ನಡ ಮಾತ್ರ. ನೋಡೋದು ನಡಿ, ಈಗೇನು ಮೇಕಪ್ಪು ಪಾಕಪ್ಪು ಅಂತ ಏನೇನೋ ಮೆತ್ಕತ್ತವೆ, ಅದ್ರಲ್ಲಿ ಗೊತ್ತಾಗಕ್ಕಿಲ್ಲ. ನ್ಯಾರ್ವಾಗ ನೋಡ್ರೆ ಗೊತ್ತಾಯ್ತದ ನಡಿ. ಅನ್ನೊಂದು ಮುಖ್ಯ ಅಲ್ಲ ಕನ್ನಡ, ಗುಣ ಮುಖ್ಯ. ಒಟ್ಟಿಗೆ ಗುಣ ಒಂದು ಚೆನ್ನಾಗಿರ್ಬೇಕು, ಅಷ್ಟೇ ನಾವು ಕೇಳ್ಕೊಳ್ಳೋದು. ಅಂಕತ್ ನಡಿಯವ. ಅಯ್ಯೋ ಅಕ್ಕ, ನೀನೇನಾರು ಅನ್ಕೋ, ಗುಣನೇ ಮುಖ್ಯ ಕನಕ ಇವತ್ತಿನ ಕಾಲದಲ್ಲಿ. ಯಾವ ಅಂದ ಚಂದನೂ ಸಾಸ್ಪತ್ತಲ್ಲ. ಒಂದು ಏನಪ್ಪ ಅಂದರೆ ನಿಮ್ಮ ತಕ್ಕನಾಗಿ ಬನೆ ಮಕ್ಳು ಬಂದವನ್ನ ಇತ್ತಾಗ ಬನ್ನಿ ಅತ್ತಾಗ ಬನ್ನಿ ಅನ್ನೋದು ಒಂದೇ ಬೇಕಾಗಿರೋದು. ಇನ್ನೇನಕ್ಕ. ಅಯ್ಯೋ ನಿಜ ಕನ್ನಡ, ನಿಜ. ನಿನ್ನ ಮಾತು 100ಕ್ಕೆ 100 ಭಾಗ್ಯ ಸತ್ಯ. ಅದೇ ಬೇಕಾಗಿರೋದು ನಮಗೆ. ಇತ್ತಾಗ ಬನ್ನಿ, ಉಣ್ ಬನ್ನಿ, ತಿನ್ ಬನ್ನಿ ಅನ್ಕೊಂಡು ಹೊಸಿ ಮನೆ ಬಾಕ್ಲು ಬಂದವ್ರಿಗೆ ಕಾಪಿ ಟೀ ಅಂತ ಒಂದು ಯಾರ ನೋಡಿದ್ರೆ ಅವ್ರನ್ನ ಬಾವಿಸ್ಕೊಂಡು ಇದ್ದು ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಕನ್ನಡ. ಇನ್ನೇನು ಕೂಲಿ ಕಳಿಸ್ಬೇಕೋ ಹೊಲ್ತ ಕಳಿಸ್ಬೇಕಣ್ಣ. ನಾನೇ ಒಂದು ಕೂಲಿ ಮಾಡಿಲ್ಲ, ಇನ್ನು ಅವಳನ್ನ ಕೂಲಿ ಕಳಿಸ್ತಿದ್ದ ನಾನು. ಅದೃಷ್ಟ ಮಾಡಿದ್ಲು ಬಾಕ, ನಿಮ್ಮ ಮನೆಗೆ ಸೇರ್ಬೇಕು ಅಂದ್ರೆ ಅದೃಷ್ಟ ಮಾಡಿದ್ಲು ಕಣ. ಮೆತ್ ಕೊಡ್ಸಪ್ಪನಿಲ್ಲ, ಮೆತ್ ಕೊಡ್ಸು. ಇಲ್ಲ ಇಲ್ಲ, ಏನು ಸ್ಪೀಡಾಗಿ ಹೋಯ್ತಿಲ್ಲ, ನಾರ್ಮಲಾಗೆ ಹೋಯ್ತಿರೋದು. ಒಂಚೂರು ತಲಾರಾದ್ರೂ ಸಿಕ್ಕಿಲ್ಲ, ತಲಾರಕ್ಕೆ ನಡಿ ನಿಧಾನಕ್ಕೆ. ಏನು ಪರವಾಗಿಲ್ಲ, ಏನು ಆರ್ಮಿ ರೋಗ ಅಂತದ್ದು ಏನೂ ಇಲ್ಲ. ಅಯ್ಯೋ ಯಾವ ಕೆಲಸ ಇದ್ರು ತಳಾಕ್ ಮಾಡ್ಕೊಳ್ಳೋದು ಅದಕ್ಕೇನಂತೆ. ಫೋನ್ ಮಾಡಿದ್ದಣ? ಹ್ಞೂ ಅಕ್ಕ ಮಾಡಿದ್ದೆ, ಫೋನ ಮನೆ ಯಾಕೋ ಎತ್ತನಿಲ್ಲ. ಇನ್ನೊಂದ್ಸತಿ ಮಾಡ್ತೀನಿ. ಮಾಡಿ ಹೇಳ ಮತ್ತೆ ಬತ್ತವ್ರೆ ಗಣ್ಣರು ಅಂತ. ಹ್ಞೂ ಹೇಳ್ತೀನಿ ಅಕ್ಕ. ಅಲ್ಲ ಓ ಏನು ಮರಯ್ಯ, ಏನು ಫೋನ್ ಎತ್ತೋಲಿಯಲ್ಲ? ಓ ಅಣ್ಣ, ಮನೇಲಿ ಚಾರ್ಜ್ ಹಾಕ್ಬಿಟ್ಟು ಇನ್ನೊಂದ್ಸತ್ತು ತೋಟ ಕೆಲಸ ಇತ್ತು ಅಂದ್ಬಿಟ್ಟು ಹೋಗಿದೆ ಕಣ. ಈಗ ಬಂದು ನೋಡ್ದೆ, ನಾನೇ ಮಾಡದ ಅನ್ಕೊಂಡೆ, ಅಷ್ಟೊತ್ತು ನೀನೇ ಫೋನ್ ಮಾಡ್ದೆಯಪ್ಪ. ಅದೇ ಇವತ್ತು ಬತ್ತೀವಿ ಅಂತ ಹೇಳಿದಾರ, ಹುಡುಗಿ ಮನೆಗೆ ಹೇಳಿದಿರಾ? ಹ್ಞೂ ಹೇಳಿವಿ. ಹ್ಞೂ ಅತ್ತೆ ಹೊಂಟಿದ್ವು ನಾವು, ಈಗ ಮದ್ದೂರು ಬುಟ್ಟಿ ಬತ್ತೇವಿ. ಓ ಆರೆ ಹೊಂಟಿದ್ದೀರಾ? ಸರಿ ಸರಿ ಅಣ್ಣ, ಆಯ್ತು ಬರೋಣ. ಬನ್ನಿ. ಹುಡುಗಿಯರ ಮನೆಯವ್ರಿಗೆ ಹೇಳಿದ್ಯಣ್ಣ? ಹೇಳಿನಿ ಕದ್ ಬನ್ನಿ. ಹೇಳಿನಿ ಕದ್ ಬರೋಣ. ಇನ್ನೊಂದ್ಸತಿ ಅವ್ರನ್ನ ಅತ್ತಕ್ಕೆ ಹೋಗಿ ಔಟ್ ಬರ್ತೀನಿ ಅಣ್ಣ. ಬನ್ನಿ ಮತ್ತೆ. ಹಾಂ ಸರಿ ಆಯ್ತು ಬತ್ತೇವಿ, ಹೋಗಿ ಹೇಳಪ್ಪ. ಅಕ್ಕ ಲಕ್ಷ್ಮಕ್ಕ. ಓ ಅಣ್ಣ. ಓ ಅಕ್ಕ, ಗಣ್ಣವ್ರು ಬರ್ತಾ ಇದಾರಂತೆ ಕಣಕ್ಕ. ಓ ಅಣ್ಣ, ಈಗ ಹೇಳ್ತಾ ಇದ್ದೀರಣ್ಣ ನೀನು? ಅಲ್ಲೇ ಬರ್ತಾ ಇದಾರಂತೆ. ಅಯ್ಯೋ, ಅವರು ಒಂದು ಹೊಸ ದಿನ ಫೋನ್ ಮಾಡವ್ರೆ. ಆಳ್ಗರಿ ಬಡಿದ, ನಾನು ಫೋನಲ್ಲಿ ಚಾರ್ಜ್ ಇರ್ತಿಲ್ಲ ಅಂದ್ಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ಹೊಲ್ತಕ್ಕೆ ಹೋಗಿದ್ನ. ಬಂದು ನೋಡಿದ್ರೆ ಏನು ಅಪಾಟಿ ಮಿಸ್ ಕಾಲ್ ಬಂದಿದ್ದು. ಆಲೆ ಮುದ್ದು ಬಿಟ್ಟಿದಾರಂತೆ. ನಿಮ್ಮ ಹುಡುಗಿ ಹೊಸಿ ರೆಡಿ ಮಾಡ್ಬಿಡಕ್ಕ ಮತ್ತೆ. ಶಿವಣ್ಣೆಲ್ಲ ಆಯ್ತು. ಅವರು ಎಲ್ಲ ಹೊಲ್ತಕ್ಕೆ ಹೋದ್ರು ಅಣ್ಣ. ನೀನೇನು ಬರ್ನೇ ಇಲ್ವಲ್ಲ ಇವತ್ತು ಯಾತ್ಕೂ? ಭಾನುವಾರ ಅಂತ ಹೇಳಿದ್ದೆ ನೀನು, ಬರ್ನಿಲ್ವಲ್ಲ. ಅದಕ್ಕೆ ಇವತ್ತು ಬರೋಕಿಲ್ವೇನಕತ್ತೆ ಅಂದ್ಬಿಟ್ಟು ಇಷ್ಟು ಕಂಟ್ಲು ಇದ್ದವರು ಈಗ ತಾನೇ ಹೊಲ್ತಕ್ಕೆ ಹೋದ್ರು ಕಣ. ಫೋನ್ ಮಾಡ್ಬಿಟ್ಟು ಹಂಗನ್ನು ಸಿದ್ದಣ್ಣ ಬಂದಿತ್ತು, ಅದೇನೋ ಗಣ್ಣವ್ರು ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ಫೋನ್ ಮಾಡಕ್ಕ. ಅಯ್ಯೋ, ಅವ್ರ ಫೋನಲ್ಲಿ ಕರೆನ್ಸಿ ಇಲ್ಲ ಕಣ. ಕರೆನ್ಸಿ ತಿರೋಗದೆ, ಕರೆನ್ಸಿ ಹಾಕಂದಿಲ್ಲ. ಫೋನು ಮಾಡಿದ್ರು ಹೋಯ್ತಿಲ್ಲ. ಈಗ ಹೊಲ್ತಕ್ಕೆ ಈಗ ತಾನೇ ಹೋದ್ರು ಕಣ. ದನ ಬಿಟ್ಕೊಂಡು ದನ ಕಟ್ಟಾಕ್ಬಿಟ್ಟು ಹಂಗೆ ಅದನ್ನ ಸಂಜೆ ಕಟ್ಟು ಬೇಯಿಸ್ಕೊ ಬರ್ತೀನಿ. ಯಾಕೋ ಸಿದ್ದಣ್ಣ ಬರ್ನಿಲ್ಲ ಕತೆ ಬಿಡು ಅಂದ್ಬಿಟ್ಟು ಅವರು ಹೋದ್ರು. ಎಲ್ಲ ಇನ್ನೊಂದು ದಿವ್ಸ ಬರ್ತೀವಿ ಅಂತ ಹೇಳಿದ್ರೇನೋ ಅಂದ್ಬಿಟ್ಟು ನಿನಗೂ ಫೋನು ಮಾಡಿದ್ರು. ಇಲ್ಲಿ ನನ್ನ ಫೋನಿಂದವ ಮಿಸ್ ಕಾಲ್ ಬಂದಿತ್ತು ಅಕ್ಕ. ಈಗ ಬಂದು ನೋಡಿದೆ ಕನಕ. ಸರಿ ಬಿಡು, ಆಯಿತು. ನಾನು ಓಡ್ ಬರ್ತೀನಿ ಮತ್ತೆ ಹೊಲ್ತಕ್ಕೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ನೀನು ಅದೇನು ತಯಾರಿ ಮಾಡ್ಕಕ್ಕ ಮತ್ತೆ. ಅಣ್ಣ, ಊಟ ಗೀಟ ಮಾಡಾರ ಕಣಿ, ಹೆಂಗ ಕಾಣಲ್ಲಣ್ಣ? ಎಂತ ಊಟ ಮಾಡೋರು, ಫಸ್ಟ್ನೇ ಸತಿ ಬರ್ತಾರೆ. ಊಟ ಗೀಟ ಏನು ಮಾಡಕ್ಕಿಲ್ಲಕತ್ತೆ. ಏನೋ ಕಾಪಿಯ ಗೀಪಿಯ ಇದು ಬೆಡ್ ಅಂತೀನಿ ನಾನು. ಬಾಳೆಹಣ್ಣು ಗೀಳೆಹಣ್ಣು ಬಿಸ್ಕತ್ತು ಇಂಥ ತರಿಸ್ಕೊಡಕ ಸಾಕು ಕತೆ. ಯಾವ ಊಟ ಉಂಡರು ಮೊದಲನೇ ಸತಿ ಬಂದಾಗಲೇ ಉಂಡಾರ? ಸರಿ ಅಣ್ಣ, ಬಾಳೆಹಣ್ಣು ಬಿಸ್ಕತ್ತು ಆಮೇಲೆ ಟೀ ಕಾಪಿ ಇವೆಲ್ಲ ಮಾಡ್ಕೊಡ್ತೀನಿ. ಕೊಟ್ರಾಯ್ತು. ಇಸ್ಬೇಕಾರೆ ಒಪ್ಪಿಗೆ ಆದ್ಮೇಲೆ ತಾನೇ ಮುಂದಾಗಿ ಇನ್ನೊಂದ್ಸತಿ ಯಾವ್ದಾರು ಊಟ ಗೀಟ ಹಾಕ್ಸಕ್ಕೆ ಮುಖಾನ ಹೋಗಕ್ಕ. ಈಗ ಏನು ಮಾಡಕ್ಕೆ ಈಗಲೇ ತಲೆಗೆಡ್ಸ್ಕೊಬಿಡಕ್ಕ. ಹೋಗು ಆಯ್ತು. ಯಾವ್ದನ್ನ ಅಂಬರಿಸ್ಕೊಳಕ್ಕೆ ಹೋಗ್ಬೇಡ ಸದ್ಯಕ್ಕೆ. ಟೀ ಕಾಪಿ ಕಾಯಿಸ್ಕೊಡು, ನಾನು ಹೋಗ್ಬಿಟ್ಟು ಬರ್ತೀನಿ ಮತ್ತೆ ಹೋಗಕ್ಕ. ನಿಮ್ಮ ಹುಡುಗಿ ಕಾಲೇಜ್ಗೆ ಹೋಗಿಲ್ಲ ತಾನೆ? ಇಬ್ಬರಿಗೂ ರಜಾ ಕಾರಣ, ಇಬ್ಬರು ಮನೆತವೆ. ಅವ್ರ ಭಾನುವಾರ ಅಲ್ವಣ ಇವತ್ತು. ಹಾಳಾದ್ ಬಡ್ಡಿ ಅದನ್ನ ಗ್ಯಾನ್ವೇ ಸುದ್ದಿಲಕ್ಕ ಹೋಗತ್ತಾಗೆ. ಮರವು ಕನಕ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ವಯಸ್ಸಾಯ್ತೈತೆ ಅಷ್ಟೇ ಅಲ್ವಣ. ನಮಗೂ ಹಂಗೆ ಕಾರಣ, ಎಲ್ಲ ಮರ್ತೇ ಹೋಯ್ತದೆ. ಏನ್ ಮಾಡಿ ಮರ್ತೋಯ್ತದೆ ಅಂದ್ರೆ ಇನ್ನೇನು ಮಾಡಿಯಪ್ಪ. ಇನ್ನೇನು ಮಾಡಂಗಿಲ್ಲ ಅತ್ತಾಗೆ. ಸುಮ್ಮನೆ ಆಗ್ನೇ ಬೇಕತ್ತಾಗೆ. ಸರಿ ಅಣ್ಣ, ಆಯ್ತು. ಒಂಚೂರು ಹೋಗ್ಬಿಟ್ಟು ಬಂದಿಯಣ್ಣ. ನಾನೇ ಹೋಗೋಣ, ಒತ್ತಾಯ್ತದೆ ಕಣ ಅದಕ್ಕೆ. ಇನ್ನು ಬರೋದು ಎಷ್ಟೊತ್ತಾದದು ಏನೋ. ಇಲ್ಲಿ ಬೆಣ್ಣಗೆ ರೆಡಿ ಮಾಡ್ಬೇಕಲ್ಲ. ನೀನೇನು ಹೋಗ್ಬೇಡ, ನಾನೇ ಹೋಗಿ ಅಣ್ಣಂಗೆ ಹೇಳ್ಬಿಟ್ಟು ವಿಷಯ ಮುಗಿಸ್ಬಿಟ್ಟು ಬರ್ತೀನಿ. ಹೋಗೀಗ ನಿಮ್ಮ ಹುಡುಗಿ ರೆಡಿ ಮಾಡೋಗು ಮತ್ತೆ ಬಿರ್ಬಿರ್ನಿಯ. ಸರಿ ಅಣ್ಣ, ಆಯ್ತು. ಚಿಗಿ ನೋಡಲ್ಲಿ,
ಮುಂದಕ್ಕೆ ಓದದ ನೋಡತ್ತಾಗೆ ನಡಿ ಚಿ ಚಿಗಿ ನಡಿ. ಏನು ಅಂಬ್ರಕ ಮುಂದೆ ತ ನಿಂತ್ಕೊಬಿಡು, ಮುಂದಕ್ಕೆ ಹೋಗ್ಬೇಡ ಹಿಂದಕ್ಕೆ ಬರ್ಬೇಡ ನಡಿ. ಚಿಗಿ ಚಿಗಿ ಚಿಗಿ. ಹಾಂ ಅದೇನಪ್ಪ ಹಿಂಗೆ ಅಣ್ಣ ಶಿವಣ್ಣ ಶಿವಣ್ಣ ಏನು ಸಿದ್ದಣ್ಣ ಬಾಯಿಲದೇನು? ಅಲ್ಲ ಕಣಣ್ಣ, ಹಾರ್ ಕಟ್ಕೊಂಡು ಕೂತಿದ್ಯಲ್ಲ ಇವತ್ತು, ಹುಡುಗನ ಕಡೆ ಬರ್ತಾರೆ ಅಂತ ಹೇಳಿ ನಾನು. ಅಯ್ಯೋ ಅಲ್ಲ ಕಣ ಮರೆಯ, ನೀನೇನೋ ಹುಡುಗನ ಕಡೆಯವ್ರು ಬರ್ತಾರೆ ಅಂತ ಹೇಳ್ದೆ, ಯಾವ್ದಕ್ಕೂ ಆತಾರಿಂದ ಯಾವ್ದಕ್ಕೂ ಬರ್ನೇ ಇಲ್ವಲ್ಲ ನೀನು. ನಾನು ನನ್ನ ಫೋನ್ ಕರೆನ್ಸಿ ಇರ್ತಿಲ್ಲ ಅಂದ್ಬಿಟ್ಟು ನಮ್ಮ ಹೊಟ್ಟೆ ಕೈ ಫೋನಿಂದ ನೀನು ಫೋನ್ ಮಾಡಿದೆ, ಫೋನ್ ಎತ್ತನಿಲ್ಲ, ನನಗೇನಪ್ಪ ಗೊತ್ತು. ಅಯ್ಯೋ ಆಳ್ಗರಿ ಫೋನು ನಾನು ಮನೇಲಿ ಚಾರ್ಜ್ ಹಾಕ್ಬಿಟ್ಟು ಹೊಂಟೋಗಿದ್ದೆ ಹೊಲ್ತಕ್ಕೆ. ನನ್ಗೆ ಇವತ್ತು ಅವ್ರು ಫೋನ್ ಮಾಡಿತ್ತಿಲ್ಲ ಯಾವ್ದಕ್ಕೂ, ಮಾಡಿಲ್ವಲ್ಲ, ಏನೋ ಇನ್ನೊಂದು ಮುಂದೆ ವಾರ ಬರೋಕ್ಕೆ ಅಂತ ಇದ್ದಾರೇನೋ. ಹಂಗೂ ಗಂಟು ಮನೆ ಗಂಟು ಹೊರಾಕಿದ್ನಲ್ಲ, ಅವನು ಮನೆ ರಾತ್ರಿ ಫೋನ್ ಮಾಡ್ಬಿಟ್ಟು ಈ ಭಾನುವಾರ ಎಲ್ಲ ಹೋಗ್ಬೇಕಂತೆ ಅವರು, ಏನಾದ್ರು ಬಂದರೆ ಬರ್ತಾರೆ ಬರ್ದಾರಿಲ್ಲ ಅಂತ ಹೇಳಿದ, ಗ್ಯಾರಂಟಿ ಇಲ್ಲ ಅಂತ. ಆದ್ರಿಂದ ನಾನು ಎಲ್ಲ ಫೋನ್ ಮಾಡಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಈಗ ಫೋನ್ ಮಾಡಾರೆ, ಒಂದು 10 ಸತಿ ಫೋನ್ ಮಾಡಾರೆ. ಹೊಲ್ತಾಗಿದ್ದು ಹೋಗಿ ಮನೆಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಗಿತ್ತು ಈ ಥರ ಅಂತವ. ಅದಕ್ಕೆ ಹೇಳಕ್ಕೆ ಅಂದ್ಬಿಟ್ಟು ಹೋಗಿದೆ ಮನೆಗೆ. ನೀನು ಇಲ್ಲಿಗೆ ಬಂದಿದ್ದೆ ಅಂತ ಗೊತ್ತಾಯ್ತು ಕಣಣ್ಣ. ಬರ್ತಾ ಇದಾರಂತೆ, ಅಲೆ ಮುದ್ದುರ್ ಬಿಟ್ಟು ಬರ್ತಾ ಇದಾರಂತೆ. ಓ ಬರ್ತಾ ಇದ್ದಾರಂತಣ್ಣ? ಸರಿ ಬಿಡೋಣ, ಆಯಿತು ಹಂಗಾರೆ, ಸರಿ ಬಿಡು ಹಂಗಾರೆ. ನಡಿ ಮತ್ತೆ ಇನ್ನೇನು, ಮತ್ತೆ ಇನ್ನೂ ಒಳ್ಳೇದೇ ಆಯ್ತಲ್ಲ. ನೀನು ಬೇರೆ ಹಾರ್ ಕಟ್ಕೊಂಡು ಕೂತಿದೀಯೇ? ಕಟ್ಕೊಂಡ್ರೆ ಬಿಚ್ಚಾಕ್ತೀನಿ ನಡಿ, ಇನ್ನೇನು ಮಾಡಂಗಿದ್ದದು. ನಮ್ಮ ಹೊಟ್ಟೆಯೊಳಗೆ ಹೋಗಿ ಹೇಳ್ದಣ್ಣ, ಹೇಳ್ಬೇಕಾಗಿತ್ತು. ಹ್ಞೂ ಅಕ್ಕಂತಕ ಹೋಗಿ ಹೇಳ್ದೆ ಹಿಂಗೆ ಬರ್ತಾ ಇದಾರಂತೆ ಅಂದ್ಬಿಟ್ಟು. ಅದಕ್ಕೆ ಅಕ್ಕನೇ ಕಳಿಸ್ತು, ಅಲ್ತಕ್ಕೆ ಹೋದ್ರು ಅಂದ್ಬಿಟ್ಟು. ಬಣ್ಣ ಮತ್ತೆ ಸರಿ ಸರಿ ಆಯಿತು, ಆರು ಬಿಚ್ಚಾಕ್ಬಿಟ್ಟು ಬರ್ತೀನಿ ನಡಿ. ಮತ್ತೆ ಬಂದ್ಗಿಂದರು ಮನೆಗೆ ಕುಣ್ಸಿರು. ಸರಿ ಸರಿ ಬಿರ್ನು ಬಣ್ಣ ನೀನು. ಅದೇ ಬಾಳೆಹಣ್ಣು ಬಿಸ್ಕತ್ತು ಏನೇನು ಇದ್ದವ ಏನೋ ಅಕ್ಕ ಪರದಾಡ್ತಿತ್ತು. ಇಲ್ಲ, ನಾನು ಮೊನ್ನೆ ದಿವ್ಸಲ 200 ರೂಪಾಯಿ ದುಡ್ಡು ಕೊಟ್ಟಿದ್ದೆ. ನಾನು ಅತ್ತಾಗಿತ್ತಾಗ ಹೋಯ್ತೀನಿ, ನೀನು ಗಣ್ಣವ್ರು ಬಂದಾಗ ಪರದಾಡ್ಕೊಂಡು ನಿಂತ್ಕೊಬೇಡ ಅಂದ್ಬಿಟ್ಟು ಅವತ್ತೇ ಕಾಸು ಕೊಟ್ಟಿದ್ದೆ ಕಣ. ಆಗ್ತಾವೆ ಒಂದು 200 ರೂಪಾಯಿ ಮಡಿಕೊಂಡು ಅವಳೆ ಕೊಟ್ಟಿನಿ ಕತೆ. ಹೋಗು ಏನೋ ಒಟ್ಟಿಗೆ ಹೆಂಗೋ ಸದ್ಯಕ್ಕೆ ಏನು ತಲೆ ಕೆಟ್ಟೋದ, ಬಿಸಿ ಆದಂಗೆ ಆಗ್ಬಿಟ್ಟದೆ ಕಣ ನಮ್ಗಂತೂ. ಏನು ದುಡ್ಡೇ ಒಂತೆಲ್ಲ ಕಣ. ಅಯ್ಯೋ ದುಡ್ಡು ನಂಗಾರೆ ಅಲ್ಲಿ ಮೊದಲು ಬಂದು ಹೆಣ್ಣು ಗಂಡು ನೋಡಿ ಒಪ್ಕೊಳ್ಳಿ ಸುಮ್ಮನಿರೋ ಮರೆಯ. ದುಡ್ಡು ಕಾಸು ಹೆಂಗಾರೆ ಅಲ್ಲಿ ಆಮೇಲೆ ನೋಡ್ಕೊಳಕಾಯ್ತದೆ. ಲಗ್ನ ಕೂಡು ಬಂದ್ರೆ ಯಾರಿಂದ ತಪ್ಸಕ್ಕಾಯ್ಕಿಲ್ಲ ಕಣ. ಏನೋ ಕಣಪ್ಪ ನಿನ್ನ ಆಶೀರ್ವಾದ. ಏನೋ ನನ್ನ ಮಕ್ಕಳು ಚೆನ್ನಾಗಿ ಸೇರ್ಕೊಬಿಟ್ರೆ ಇಬ್ರು ನಮ್ಗೆ ಅಷ್ಟೇ ಸಾಕು ಕನ್ನಡ. ಇನ್ನೇನು ಬೇಕಾಗಿಲ್ಲ ನಮಗೆ. ಏನೋ ಒಂದೆಲ್ಲ ಒಂದು ಒಳ್ಳೇದಾಯ್ತು ಅಂತ ಅನ್ಸಿದ್ರೆ ಅಷ್ಟು ಸಾಕು ನಮಗೆ, ಆ ಭಗವಂತನ ದಯೆಯಿಂದವ. ಎಲ್ಲ ಒಳ್ಳೇದಾಯ್ತದೆ, ನೀನು ತಲೆ ಕೆಡ್ಸ್ಕೊಬೇಡಣ. ಹೋಗೀಗ ನೀನು ಮನೆ ತಕ್ಕ ನಡಿ. ಮತ್ತೆ ನೀನು ಹೋಗು ಬಿರ್ಬಿರ್ನೆ ಆರು ಬಿಚ್ಚಾಕ್ಬಿಟ್ಟು ಹೋಗು. ನಾಳೆ ಕೊನಾಡ್ದು ಉತ್ಕೊಳ್ಳಿವಂತೆ ಇನ್ನೇನು ಮಾಡಿಗೆ. ನಾನುವೇ ಫೋನ್ ನೋಡ್ತೀನಿ, ಫೋನ್ಗಿನ್ ಮಾಡೋರು ತಿರ್ಗವೆ. ಹೋಗೋದೇನು ನೋಡೋಗು. ಸರಿ ಕನ್ನಡ ಆಯಿತು, ಅದೇನು ನೋಡ್ತೀನಿ ಬಿಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.